ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರ ಶಾಸಕ. ದೂರು ದಾಖಲಾಗ್ತಾ ಇದ್ದಂತೆ ಮುನಿರತ್ನ ಪರಾರಿ. ಬಿಬಿಎಂಪಿ ಅಧಿಕಾರಿಗಳ ಬಟ್ಟೆ ಬಿಚ್ಚಿ ಕೂರಿಸಿದ್ದ ಮಾಜಿ ಸಚಿವ ಚಲುವರಾಜ್ ಆರೋಪ. ಕೋಮುದಳ್ಳೂರಿಗೆ ಹೊತ್ತಿ ಉರಿದ ನಾಗಮಂಗಲ. ಶಾಂತಿ ಕಾಪಾಡಲು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸಭೆ. 2 ಕೋಮಿನ ಮುಖಂಡರ ಜೊತೆ ಚರ್ಚೆ. ಹಿಂದಿ ದಿವಸ್ ಆಚರಣೆ ವಿರೋಧಿಸಿ ಪ್ರತಿಭಟನೆ ಕಿಚ್ಚು. ಕೇಂದ್ರ ಸರ್ಕಾರದ ವಿರುದ್ಧ ಬೀದಿಗಿಳಿದ ಕರವೇ. ಕಾರ್ಯಕರ್ತರನ್ನ ವಶಕ್ಕೆ ಪಡೆದ ಪೊಲೀಸರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಕೂಡ ಜಾಯ್ನ್ ಆಗಿದ್ದಾರೆ. ನಾಗಮಂಗಲದಲ್ಲಿ ಆದಂತಹ ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಉಸ್ತುವಾರಿ ಸಚಿವರಾಗಿರುವಂಥ ಚಲುವರಾಯ ಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆ ನಡೀತು. ನಾಗಮಂಗಲ ಕೊತ ಅಂದಿತ್ತು. ಮಾಧ್ಯಮದವರನ್ನ ಹೊರಗಿಟ್ಟು ಶಾಂತಿ ಸಭೆಯನ್ನು ನಡೆಸಲಾಗಿದೆ. ನಾವು ಮಾಡ್ತಾ ಇರೋದು ಶಾಂತಿ ಸಭೆ. ಮೀಡಿಯಾದವರ ಮುಂದೆ ಸಭೆ ಮಾಡೋದಕ್ಕೆ ಆಗೋದಿಲ್ಲ. ನಾಗಮಂಗಲದಲ್ಲಿ ಸಚಿವ ಚಲುವರಾಯ ಸ್ವಾಮಿಯವರು ಈ ರೀತಿಯಾಗಿ ಹೇಳಿಕೆ ಕೊಡೋದ್ರ ಜೊತೆಯಲ್ಲಿ ಗರಂ ಆದ್ರು. ಯಾಕೆ ನೀವು ಮಾಧ್ಯಮದವರನ್ನ ಬಿಡೋದಿಲ್ಲ, ನೀವೇನು ಗುಪ್ತ ಸಭೆ ಮಾಡ್ತಾ ಇದ್ದೀರಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದಂಥ ಮಾಧ್ಯಮ ಮಿತ್ರರು. ಆಗ ಆ ಪ್ರಶ್ನೆಗೆ ಚಲುವರಾಯ ಸ್ವಾಮಿಯವರು ತಬ್ಬಿಬ್ಬಾಗಿದ್ದಾರೆ. ನೋಡಿ, ಶಾಂತಿ ಸಭೆ ಇವತ್ತು ಮಾಡಿದ್ದಾರಲ್ಲ, ಈ ಗಣೇಶ ವಿಸರ್ಜನೆ ಆಗೋಕ್ಕಿಂತ ಮುಂಚೆ ಮಾಡಿದಿದ್ರೆ ಇವತ್ತು ನಾವು ಮಾಧ್ಯಮದವರು ನಿಮ್ಮನ್ನು ಈ ರೀತಿಯಾಗಿ ಪ್ರಶ್ನೆ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಶಾಂತಿ ಸಭೆ ಅಂತ ಹೇಳಿದ್ರಿ, ಅದು ಎಲ್ಲ ಕಡೆ ಕೂಡ ಪ್ರಸಾರ ಆಗಬೇಕಲ್ವಾ? ಶಾಂತಿ ಸಭೆ ಮಾಡಿದ್ದಾರೆ, ಒಂದು ಉತ್ತಮವಾದಂಥ ನಡೆ, ಅದನ್ನು ತೋರಿಸೋದು ಕೂಡ ತಪ್ಪ. ಮಾಧ್ಯಮದವರನ್ನು ಹೊರಗಿಟ್ಟು ಶಾಂತಿ ಸಭೆ ನಡೆದಿದೆ ಅಂತ ನಂಬೋದು ಹೇಗೆ ಸಾಧ್ಯ? ಶಾಂತಿ ಸಭೆ ನಡೆಯೋದನ್ನು ತೋರಿಸೋದ್ರಿಂದ ಬೇರೆ ಕಡೆ ಕೂಡ ಒಂದು ಸಂದೇಶ ರವಾನೆ ಆಗುತ್ತಲ್ವಾ? ನೋಡಿ ಯಾವ ರೀತಿಯಾಗಿ ಗರಂ ಆದ್ರು ಅಂತೇಳಿ. ಗುಪ್ತ ಸಭೆ ಅಲ್ಲ ಸರ್ ಇದು. ಇದು ಶಾಂತಿ ಸಭೆ. ಪ್ರೆಸ್ಸನ್ನ ಸೇರಿಸ್ಕೊಂಡು ಶಾಂತಿ ಸಭೆ ಮಾಡ್ಲಿಕ್ಕೆ ಆಗಲ್ಲ. ದಯಮಾಡಿ ಕೇಳಿ. ನನ್ನ ಸಹಕಾರ ಸದಾ ಇದೆ, ಮುಂದೂ ಇರುತ್ತೆ. ನನ್ನ ಸಹಕಾರ ಸದಾ ಇದೆ, ಮುಂದೂ ಇರುತ್ತೆ. ಜಾಸ್ತಿ ಹೇಳಲ್ಲ, ಅರ್ಥ ಮಾಡ್ಕೊ. ಜಾಸ್ತಿ ಹೇಳಲ್ಲ. ವಿಜಾಸ್ ತಗೊಳ್ಳಿ, ಸಮಾಧಾನಗಿರಿ, ಒಂದು ವಾಪಸ್ ಬಂದು ಬ್ರೀಫ್ ಮಾಡ್ತೀನಿ ಪ್ಲೀಸ್. ಇವತ್ತಿಗೆ ನಿಮ್ಮ ಸಂಬಂಧ ಮುಗಿದೋಗಲ್ಲ. ವಿಶ್ವಾಸ ಇವತ್ತಿಗೆ ಮುಗಿದೋಗಲ್ಲ. ಇವತ್ತಿಗೆ ಸಂಬಂಧ ವಿಶ್ವಾಸ ಎಲ್ಲ ಮುಗಿದೋಗಲ್ಲ ಗುರು, ಪ್ಲೀಸ್.